ಶಿಡ್ಲಘಟ್ಟ ತಾಲೂಕಿನ ವೈವಿಣಸನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ, ಕಾನೂನು ಸೇವಾ ಸಮಿತಿ, ವಕೀಲ ಸಂಘದ ನ್ಯಾಯಾಲಯ ಇವರ ಸಂಯುಕ್ತಾಶ್ರಯದಲ್ಲಿ ಪೋಷಣ್ ಮಾಸಾಚರಣೆ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಿಡ್ಲಘಟ್ಟ ತಾಲೂಕು ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ಮೊಹಮ್ಮದ್ ರೋಷನ್ ಶಾ ಅವರು ಮಾತನಾಡುತ್ತಾ, ಮಕ್ಕಳು ಬೀದಿ ಬದಿ ಮಾರಾಟ ಮಾಡುವ ಕುರುಕುಲು ಪದಾರ್ಥ ಬಳಸುತ್ತಾ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತಿದ್ದು, ಈ ವಿಚಾರದಲ್ಲಿ ಮಕ್ಕಳು ಜಾಗರೂಕರಾಗಬೇಕು. ಹಸಿರು ತರಕಾರಿ, ಡ್ರೈ ಫ್ರೂಟ್ಸ್, ಮೊಟ್ಟೆ, ಹಾಲು ಅಂತಹ ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ತಿಳಿಸಿದರು. ನಂತರ ಮಾತನಾಡಿದ ವಕೀಲ ಸಂಘದ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಅವರು ಮಾತನಾಡುತ್ತಾ ಹಸಿರು ತರಕಾರಿಗಳ ಪೋಷಕಾಂಶ ಆಹಾರ ಬಗ್ಗೆ ವಿವರಿಸುತ್ತಾ ಕಾನೂನು ಅರಿವಿನ ವಿಚಾರಗಳನ್ನು ಬಹಳ ಅರ್ಥಪೂರ್ಣವಾಗಿ ತಿಳಿಸಿದರು. ನಂತರ ಶಾಲೆಯ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಬ್ಯಾಗ್ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಈ ಒಂದು ಸಂದರ್ಭದಲ್ಲಿ ವಕೀಲರುಗಳು ಸೇರಿದಂತೆ ಶಿಕ್ಷಣ ಇಲಾಖೆ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಇವೆಲ್ಲ ಒಳ್ಳೆ ಆಹಾರನಾ? ಇಲ್ಲ ತಾನೆ. ಯಾಕೆ ಒಳ್ಳೆ ಆಹಾರ ಅಲ್ಲ? ಅವೆಲ್ಲ ಯಾವ್ದಾವ್ದೋ ಎಣ್ಣೆಗಳಲ್ಲಿ ಕರೆದಿರ್ತಾರೆ, ಯಾವ್ದಾವ್ದೋ ಬಾಂಡ್ಲಿಗಳಲ್ಲಿ ಯಾವ್ದಾವ್ದೋ ಉಪ್ಪು ಖಾರಗಳನ್ನ ಹಾಕಿ ಅದನ್ನ ಮಾಡಿರ್ತಾರೆ. ಅದನ್ನೆಲ್ಲ ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯ, ನಮ್ಮ ದೇಹ ಬೆಳವಣಿಗೆ ಹಾಳಾಗುತ್ತೆ. ಹಾಗಾಗಿ ನಾವು ತಿನ್ಬೇಕಾಗಿರೋ ವಸ್ತುಗಳು ಯಾವುದು? ದಿನನಿತ್ಯದಲ್ಲಿ ಮೊದಲನೇದಾಗಿ ಹಸಿರು ತರಕಾರಿಗಳು. ಅದು ಕೆಲವೊಬ್ರು ಮಕ್ಕಳಿಗೆ ಇಷ್ಟ ಆಗದೆ ಇರ್ಬೋದು, ಬಟ್ ನಿಮ್ಮ ದೇಹ, ನಿಮ್ಮ ಬುದ್ಧಿ ಎರಡೂ ಚುರುಕಾಗಬೇಕು, ಚೆನ್ನಾಗಾಗಬೇಕು ಅಂದ್ರೆ ದಿನನಿತ್ಯ ಒಂದೊತ್ತಾದ್ರೂ ನಿಮ್ಮ ಆಹಾರದಲ್ಲಿ ಹಸಿರು ತರಕಾರಿಗಳು ಇರಲೇಬೇಕು. ಮತ್ತೆ ಅದರೊಂದಿಗೆ ಹಾಲು, ಮೊಟ್ಟೆ ತಿನ್ನೋರಾದ್ರೆ ಮೊಟ್ಟೆ, ಅದ್ರ ಜೊತೆಗೆ ಮೊಳಕೆ ಕಾಳುಗಳು, ಮತ್ತೆ ಹಣ್ಣು. ನಿಮ್ಗೆ ಯಾವ್ದು ಕೈಗೆ ಎಷ್ಟೊಂತ ಹಣ್ಣು ಇರುತ್ತೆ ಅಂತ ಹಣ್ಣುಗಳು, ಸೀಸನ್ ಯಾವ ಆಯಾ ಸೀಸನಲ್ಲಿ ಮಾವಿನ ಹಣ್ಣು ಕಂಡು ಬಂದಾಗ ಮಾವಿನ ಹಣ್ಣು ಬಳಸಿ, ಸೇಬು ಆಗುತ್ತೆ ಸೇಬು ಬಳಸಿ, ಸೀಬೆಕಾಯಿ ಬಳಸೋಂಥ ಸೀಬೆಕಾಯಿ, ನಲ್ಲಿಕಾಯಿ, ಕಿತ್ಲೆ ಹಣ್ಣು, ಬಾಳೆಹಣ್ಣು, ಅಟ್ಲೀಸ್ಟ್ ಡೈಲಿ ಒಂದಾದ್ರೂ ಯಾವುದಾದ್ರೂ ಒಂದು ಹಣ್ಣಾದರೂ ನೀವು ದಿನನಿತ್ಯ ಬಳಸಬೇಕು. ಅದ್ರ ಜೊತೆಗೆ ಇಲ್ಲಿ ಜೋಡಿಸಿದ್ರಲ್ಲ ಆಹಾರಗಳು, ತರಕಾರಿಗಳು, ಹಸಿರು ತರಕಾರಿಗಳು, ಪಲ್ಯ, ಸೊಪ್ಪು ಇವೆಲ್ಲ ಇವುಗಳನ್ನ ಕೂಡ ನಿಮ್ಮ ಜೀವನದ ಒಂದು ಭಾಗ ಆಗಿ ನೀವು ಬಳಸೋದಾದ್ರೆ ನೀವು ಚೆನ್ನಾಗಿ ದೈಹಿಕವಾಗಿ ಬೆಳಿತೀರಾ. ಅದ್ರ ಜೊತೆಗೆ ನಿಮ್ಮ ಬುದ್ಧಿಮಟ್ಟನೂ ಕೂಡ ಚೆನ್ನಾಗಿ ಆಗುತ್ತೆ. ಎಲ್ಲ ಮಕ್ಕಳು ಓದ್ತಾ ಇರೋ ಉದ್ದೇಶ ಏನು? ನಾಳೆ ಬೆಳೆದ ಮೇಲೆ ನಾನು ಏನೋ ಒಂದು ಡಾಕ್ಟ್ರು, ಇಂಜಿನಿಯರು, ಟೀಚರು, ಪೊಲೀಸು, ಲಾಯರು ಏನೋ ಒಂದು ಆಗ್ಬೇಕು ಅಂತ ಆಸೆನ ಇಟ್ಕೊಂಡು ನೀವು ಓದ್ತಾ ಇರ್ತೀರ. ಅವೆಲ್ಲ ಆಸೆ ಪೂರೈಕೆ ಆಗ್ಬೇಕಂದ್ರೆ ನಿಮ್ಮ ದೇಹ ಮತ್ತೆ ಬುದ್ಧಿ ಎರಡೂ ಚೆನ್ನಾಗಿರ್ಬೇಕು. ಆ ದೇಹ ಮತ್ತೆ ಬುದ್ಧಿ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಒಳ್ಳೆ ಆಹಾರ ತಗೋಬೇಕು. ಒಳ್ಳೆ ಆಹಾರ ಯಾವುದು ಅಂದ್ರೆ ಹೇಳಿದ್ನಲ್ಲ, ಚಿಪ್ಸು, ಗೋಬಿ ಈ ತರದ್ದೆಲ್ಲ ಹೊರಗಡೆ ಮಾಡುವಂತಹ ಬಗ್ಗೆ ಮಾನ್ಯ ನ್ಯಾಯಾಧೀಶರು ಡಿಟೇಲ್ ಆಗಿ ಹೇಳಿದ್ದಾರೆ. ಸೊ ಇಲ್ಲಿ ಡಿಸ್ಪ್ಲೇ ಮಾಡಿದ ಉದ್ದೇಶ ಅದೆಲ್ಲ ನಮ್ಮ ಆಹಾರದಲ್ಲೇ ಬರಬೇಕು. ಸೊ ಸರ್ ಹೇಳಿದಂಗೆ ಈಗಿನ ಮಕ್ಕಳು ಬೇಗ ಆಕರ್ಷಿತರ. ಅದರಲ್ಲೂ ಶಾಲೆಗಳ ಅಕ್ಕಪಕ್ಕನೇ ಡಬ್ಬಿ ಅಂಗಡಿಗಳು ಇರ್ತವೆ, ಕಲರ್ ಪ್ಯಾಕೆಟ್ಸ್ ಹಾಕಿರ್ತಾರೆ, ಕುರ್ಕುರೆ, ಲೇಸು, ಚಾಕ್ಲೇಟ್ಸು ಅಂತೆಲ್ಲ. ಸೊ ಅದಕ್ಕೆ ಬೇಗ ಆಕರ್ಷಿತರಾಗ್ತೀವಿ ನಾವು. ಸೊ ಅದೆಲ್ಲ ತಿನ್ನೋದ್ರಿಂದ ನಮಗೆ ಆರೋಗ್ಯ ಬರೋದಿಲ್ಲ. ಈ ಸಲದ ಪೋಷಣ್ ಮಾಸಾಚರಣೆ ಘೋಷವಾಕ್ಯ ಅಂದ್ರೆ ರೈಟ್ ನ್ಯೂಟ್ರಿಷನ್ ಹೆಲ್ದಿ ಲೈಫ್. ರೈಟ್ ನ್ಯೂಟ್ರಿಷನ್ ಹೆಲ್ದಿ ಲೈಫ್ ಅಂದ್ರೆ ಸರಿಯಾದ ಪೌಷ್ಟಿಕತೆ, ಆರೋಗ್ಯಯುತ ಜೀವನ. ಸರಿಯಾದ ಪೌಷ್ಟಿಕತೆ ಇದ್ರೆ ಮಾತ್ರ ಆರೋಗ್ಯಯುತ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಪೌಷ್ಟಿಕತೆ ಅನ್ನೋ ಮಾತಾಡುವಾಗ ಬರೇ ಆಹಾರ ಅಲ್ಲ, ನಾವು ಏನ್ ಕೇಳ್ತೀವಿ, ನಾವು ಏನ್ ಮಾಡ್ತೀವಿ. ಪೌಷ್ಟಿಕಾಂಶಯುತ ಆಹಾರ ಸೇವನೆ ಒಂದು ಕಡೆ ಆದ್ರೆ ನಮ್ಮ ಆರೋಗ್ಯಯುತ ಜೀವನ ನಾವು ಹೇಗೆ ನಡೆಸ್ತಾ ಇದ್ದೇವೆ ಅಂದ್ರೆ ಒಳ್ಳೆ ಮಾತುಗಳಿರ್ಬೋದು, ಒಳ್ಳೆ ವ್ಯಾಯಾಮ ಇರ್ಬೋದು, ಒಳ್ಳೆ ಕಲಿಕೆ ಇರ್ಬೋದು, ಎಲ್ಲ ಇದು ಒಳಗೊಂಡಿರುತ್ತದೆ. ಸೊ ಈ ಪೋಷಣ್ ಮಾಸಾಚರಣೆಯಲ್ಲಿ ಒಂದು ಕಾನ್ಸೆಪ್ಟ್ ಬಂದು ಪೋಷಣ್ ಬಿ ಪಡಾಯಿ ಬಿ ಅಂದ್ರೆ ಪೋಷಣೆಯೊಂದಿಗೆ. ಈ ನಮ್ಮ ಅಧ್ಯಕ್ಷ ಪರ್ಮನೆಂಟ್ ಮೆಂಬರ್, ನಾನು ಹೆಚ್ಚಾಗಿ ಹೇಳಕ್ ಹೋಗಲ್ಲ. ದಯವಿಟ್ಟು ಈ ನಮ್ಮ ಕಾರ್ಯದರ್ಶಿಗಳು ಭಾರಿ ಚೆನ್ನಾಗಿ ಮಾತಾಡ್ತಾನೆ. ಆಮೇಲೆ ಇವರು ಈ PO ಆಫೀಸ್ನವರು ಇನ್ನೂ ಭಾರಿ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಹತ್ರ 4-5 ನಿಮಿಷ ಮಾತಾಡಿಸ್ಕೊಂಡು ಅರ್ಥ ಮಾಡಿಕೊಂಡು ಈ ಮಕ್ಕಳಿಗೆ ಭಾಳ ಪಾಠ ಚೆನ್ನಾಗಿ ಹೇಳಿದ್ದಾರೆ. ಇವರು ನ್ಯಾಯಮೂರ್ತಿಗಳಾದರೂ ಪಾಠ ಹೇಳೋದು ಕಲ್ತ್ಬಿಟ್ಟಿದ್ದಾರೆ. ಇದೊಂದು ನಮಗೆ ಭಾಳ ಖುಷಿ ಆಗ್ತದೆ. ಅಷ್ಟು ಈಸಿ ಅಲ್ಲ ಪಾಠ ಹೇಳೋದು. ಪಾಠ ಹೇಳಬೇಕು ಅಂತಂದರೆ ನಿಮ್ಮ ಸೈಕಾಲಜಿ ಗೊತ್ತಿರಬೇಕು. ಅಂತಂದರೆ
ಅವನ ಸೈಕಾಲಜಿ ನಿಮಗೂ ಗೊತ್ತಿರಬೇಕು. ನೋಡಿ, ಇವತ್ತಿನ ಕಾರ್ಯಕ್ರಮ ಭಾಳ ಸಜ್ಜವಾಗಿ, ಆನಂದವಾಗಿ, ವ್ಯವಸ್ಥಿತವಾಗಿ ಹೇಳಿದ್ದಾರೆ. ನಾನು ಹೇಳೋದು ಏನಿಲ್ಲ. ಆದ್ದರಿಂದ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಬಂಧುಗಳೇ, ಹಿರಿಯರೇ, ಈ ಆಸೀನರಾಗಿರ್ತಕ್ಕಂಥ ನ್ಯಾಯಮೂರ್ತಿಗಳೇ, ವಕೀಲರೇ, ಎಲ್ಲರಿಗೂ ಹೊಂದಿಸ್ತಾ ನನ್ನ ಮಾತು. ಸಿವಿಲ್ ನ್ಯಾಯಾಧೀಶರಾದಂಥ ಮೊಹಮ್ಮದ್ ರೋಷನ್ ಸಾಹೇಬ್ರವರೇ, ಅದೇ ರೀತಿ ನಮ್ಮ ಕೈವಳ್ಶೆನಲ್ಲಿ ಗ್ರಾಮ ಪಂಚಾಯಿತಿಯವರ ಹಿರಿಯ ಮುಖಂಡರುಗಳೇ, ಹಾಗೆ ನಮ್ಮ ಮಾಧ್ಯಮ ಮಿತ್ರರೇ, ಮತ್ತು ನಮ್ಮ ನ್ಯಾಯಾಧೀಶರು ಮತ್ತು ವಿದ್ಯಾ ವಸರತ್ ಮೇಡಮ್ ಅವರು ಹೇಳಿದ್ರು, ಈ ಆಹಾರ ಪಟ್ಟಗಳು ಏನೇನು ತಿಂದರೆ ಪೌಷ್ಟಿಕಾಂಶಗಳಲ್ಲಿ ಒಳ್ಳೆಯದು ಅಂತ ಇದು ಮಾಡ್ತಾ ಮುಂದುಗಡೆ ಗೊತ್ತಿರ್ತಕ್ಕಂಥ ನಮ್ಮ ಶಿಶು ಅಭಿವೃದ್ಧಿ ಇಲಾಖೆಯವರೇ ಮತ್ತು ಲಕ್ಷ್ಮೀದೇವಮ್ಮ ಅವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಪೌಷ್ಟಿಕಾಂಶಗಳ ಬಗ್ಗೆ ಹೇಳಿದ್ರು. ಪೌಷ್ಟಿಕಾಂಶಗಳಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಈ ದಿನ ಜಂಕ್ ಫುಡ್ಸ್ ಜಾಸ್ತಿ ಬಯಸೋದು, ರೋಡಲ್ಲಿರ್ತಕ್ಕಂಥ ಫುಡ್ಗಳನ್ನ ಬಯಸ್ತಾರೆ. ಅದೇ ರೀತಿ ಮಕ್ಕಳು ಬಯಸ್ದಂಗೆ ಅವರು ಪೋಷಕರು ಇದು ಮಾಡೋಕ್ಕಿಡಿತಾರೆ. ಆ ಜಂಕ್ ಫುಡ್ಸಲ್ಲಿ ರೋಡಲ್ಲಿರ್ತಕ್ಕಂಥ ಫುಡ್ಗಳು ತಿಂತೀರ, ಆ ಫುಡ್ಗಳಿಗೆ ಏನು ಉಪಯೋಗ ಮಾಡ್ತಾರೆ ಅಂದರೆ, ಚೈನಾದಲ್ಲಿ ಬೆಳೀತಾರೆ, ಆ ಒಂದು ಕಲ್ಲರು ಹಾಕ್ತಾರೆ ಗೋಬಿ ಮಂಚೂರಿಗೆ, ಇದನ್ನ ಬೇರೆ ಇದಕ್ಕೆ. ಅದರಲ್ಲಿ ಒಂದು ರೀತಿಯಲ್ಲಿ 1 kgಗೆ ಮೊದಲನೇ 3200 ರೂಪಾಯಿವರೆಗೂ ಇರ್ತದೆ. ಆ ಒಂದು ಕಲ್ಲರ್ ತಂದಾಕಿ ಮಕ್ಕಳಿಗೆ ಈ ಒಂದು ಬೆರೆಸಿ ಈ ರೋಡಲ್ಲಿರ್ತಕ್ಕಂಥ ಫುಡ್ಗಳನ್ನು ತಿಂದರೆ ತುಂಬ ಹಾನಿಕರ ಪರಿಸ್ಥಿತಿಗೆ ಬಂದಿದೆ. ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಈಗ ನಾವು ರೈತರು ಬೆಳಿತೀವಿ, ಹುರುಳಿಕಾಳು ಬೆಳಿತೀವಿ, ಎಲ್ಲ ಕಾಳುಗಳು ಬೆಳಿತೀವಿ. ಜಾಸ್ತಿ ಆ ಒಂದು ಮಕ್ಕಳಿಗೆ ಪೌಷ್ಟಿಕಾಂಶ ಬರಬೇಕಾಗಿದ್ರೆ ಕಾಳುಗಳ ಸಾರನ ಮತ್ತೆ ಮಾಡಿ, ಮತ್ತೆ ನಮ್ಮ ಸಾಹೇಬ್ರು ಹೇಳಿದ್ರು ರಾಗಿ ಜಾಸ್ತಿ ಬಳಸ್ಬೇಕಂದ್ರೆ ರಾಗಿ ಇಚ್ಛೆ ಪಡ್ತೇನೆ. ಈ ಕಾರ್ಯಕ್ರಮವನ್ನ ಪೌಷ್ಟಿಕ ಆಹಾರದ ಒಂದು ನ್ಯೂಟ್ರಿಷನ್ ಡೇ ಆಗಿ ಇವತ್ತು ಆಚರಣೆ ಮಾಡ್ತಾ ಇದ್ದೀರಿ. ಮುಖ್ಯವಾಗಿ ಈ ಕಾರ್ಯಕ್ರಮವನ್ನ ಮಕ್ಕಳಿಗೆ ಆಯ್ಕೆ ಮಾಡಬೇಕು. ಇದರೊಟ್ಟಿಗೆ ನಮ್ಮ ಅಧ್ಯಕ್ಷರು ಏನು ಈ ಸರ್ಕಾರಿ ಶಾಲೆಗಳಿಗೆ ಪ್ರತಿ ವರ್ಷನೂ ನಿಮ್ಮ ಈ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ ಬಾರಿಯೂ ಸಹ ಒಂದು ಬ್ಯಾಗ್ಗಳನ್ನ ವಿತರಣೆ ಮಾಡಿದ್ವಿ, ಅಲ್ಲಿ ಫಂಕ್ಷನ್ ಮಾಡಿದ್ವಿ, ತಾವೆಲ್ಲರೂ ಸಹ ಅಲ್ಲಿ ಭಾಗವಹಿಸಿದ್ರಿ. ಇವತ್ತು ಸಹ ಈ ಕಾರ್ಯಕ್ರಮದಲ್ಲಿ ಒಂದು ಬ್ಯಾಗ್ಗಳನ್ನ ಈ ವರ್ಷ ವಿತರಣೆ ಮಾಡಬೇಕು ಅಂತ ಈ ಕಾರ್ಯಕ್ರಮವನ್ನು ಇದೇ ಸ್ಕೂಲ್ನಲ್ಲಿ ಪ್ರಾರಂಭ ಮಾಡಿದ್ದೀವಿ. ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ ಹಾಗೂ ಮಾಧ್ಯಮಗಳು ಬಹಳ ಸಂತೋಷದ ವಿಚಾರ ಏನಂತಂದ್ರೆ, ನಮ್ಮ ಮಕ್ಕಳಿಗೆ ಏನ್ ತಿನ್ಬೇಕು ಏನ್ ತಿನ್ನಬಾರದು ಅನ್ನೋದೇ ವಿಶೇಷವಾಗಿರ್ತಕ್ಕಂಥ ಈ ವೇದಿಕೆಯಲ್ಲಿ ಚರ್ಚೆ ನಡೀತು. ನಿಜವಾಗ್ಲೂ ಕೂಡ ಇದು ಬಹಳ ಸಂತೋಷ. ಪ್ರಸ್ತುತ ಈ ಕಾಲಘಟ್ಟದಲ್ಲಿ ಮಕ್ಕಳು ಏನ್ ತಿನ್ಬೇಕು ಅನ್ನೋದೇ ಗೊತ್ತಿಲ್ಲ, ಏನೇನ್ ಬೇಕು ಎಲ್ಲ ತಿಂತಾ ಇದ್ದಾರೆ, ಸರಿಯಾಗಿರ್ತಕ್ಕಂಥ ಪೌಷ್ಟಿಕ ಆಹಾರಗಳು ತಗೊಳ್ತಾ ಇಲ್ಲ. ಅದರ ಬಗ್ಗೆ ಹೆಚ್ಚಿಗೆ ಮಾನ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ವಿಶೇಷವಾಗಿ ವಸತ್ ಮೇಡಮ್ ಅವರು ಬಹಳ ವಿಶಾಲವಾಗಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಗಣ್ಯರಿಗೂ ಕೂಡ ನಾನು ನಮನಗಳನ್ನು ಅರ್ಪಿಸ್ತಾ, ಮಕ್ಕಳು ಏನು ವೇದಿಕೆಯ ಮುಂದುಗಡೆ ಇಟ್ಟಿರ್ತಕ್ಕಂಥ ತರಕಾರಿಗಳು, ವಿವಿಧ ತರಕಾರಿಗಳು ಮತ್ತೆ ಕಾಳುಗಳು, ಬೇರೆ ಬೇರೆ ಮೊಟ್ಟೆ, ಬೇರೆ ಬೇರೆ ವಸ್ತುಗಳೇನಿದೆ ಇವೆಲ್ಲವನ್ನೂ ಕೂಡ ಅತ್ಯುತ್ತಮವಾಗಿ ತಿನ್ನುವುದರ ಮೂಲಕ ಆರೋಗ್ಯವಂತ ದೇಹದಲ್ಲಿ ಆರೋಗ್ಯವಂತ ಮನಸ್ಸಿದೆ ಅಂತಕ್ಕಂಥ ಏನಿದೆ ಅದನ್ನ ನೀವು ರೂಢಿಸ್ಕೊಳ್ತಕ್ಕಂಥ ಪ್ರಯತ್ನ ನೀವು ಮಾಡಬೇಕಾಗಿದೆ. ಹಾಗೆ ಉತ್ತಮ ಆಹಾರಗಳ ಅಭ್ಯಾಸ, ಯೋಗ, ಧ್ಯಾನ, ಪ್ರಾಣಾಯಾಮ. ಯಾಕೆ ಇದನ್ನು ಹೇಳಿದ್ರೆ, ಕನಿಷ್ಠ ಬೆಳಗ್ಗೆ ಒಂದು 10 ನಿಮಿಷ ಧ್ಯಾನ ಮಾಡೋದ್ರ ಮೂಲಕ, ಒಂದು 5 ನಿಮಿಷ ಪ್ರಾಣಾಯಾಮ ಮಾಡೋದ್ರ ಮೂಲಕ ನಿಮ್ಮ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ, ನಿಮ್ಮ ವಿದ್ಯಾಶಕ್ತಿ ಹೆಚ್ಚುತ್ತೆ. ಸೊ ಹಾಗಾಗಿ ಆ ದಿವಸ ನೀವೆಲ್ಲ ಮಕ್ಕಳು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ, ಈ ಒಂದು ಪೌಷ್ಟಿಕ ಆಹಾರ ಒಂದು ಯೋಜನೆ ಜೊತೆಗೆ ಕಾನೂನು ನೆರವು ಬಗ್ಗೆ ಒಂದು 2 ಮಾತು ಹೇಳೋದಂತಂದ್ರೆ, ಈಗಾಗಲೇ 1098 ಬಗ್ಗೆ ಹೇಳಿದ್ದಾರೆ, ಅಥವಾ 112 ಅಂತ ಎಲ್ಲರೂ ಕೂಡ ನಂಬರ್ಸ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಎಲ್ಲ ಶಾಲೆಗಳ ಗೋಡೆಗಳ ಮೇಲೂ ಕೂಡ ಇದು ಬಳಸಬೇಕು ಅಂತಕ್ಕಂಥ ಆದೇಶ ಆಗಿದೆ. ಆ ನಂಬರ್ಸ್ ಯಾಕೆ ಗೋಡೆ ಮೇಲೆ ಪ್ರಚಲಿತವಾಗಿದೆ ಅಂತಂದ್ರೆ, ಮಕ್ಕಳಿಗೆಲ್ಲ ఎందుకు